ಸೋಲೋ ಎಡಿಟರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಲೇ ನೀವು ತಮ್ಮನೇಲಿ ನೋಡ್ಕೊಂಡ್ ಬಂದ್ರಲ್ಲ, ಆ ರೀತಿ ಮಸ್ತಾಗಿರೋ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತೆ ಈಜಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಮಾಡೋಕೆ ನಿಮಗೆ ಒಂದು ಆ್ಯಪ್ ಬೇಕಾಗುತ್ತೆ. ಆ್ಯಪ್ ಹೆಸರು ಬಂದ್ಬಿಟ್ಟು ಎಲರ್ಟ್ ಮಿಷನ್. ಈ ಆ್ಯಪ್ ಎಲ್ಲರ ಹತ್ರ ಇದೆ ಅನ್ಕೋತೀನಿ. ಯಾರ್ಯಾರ ಹತ್ರ ಎಲ್ಲ ಅವರೆಲ್ಲರೂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರೋ ಲಿಂಕ್ ನಿಂದ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಇವತ್ತು ಈ ವಿಡಿಯೋನ ರಿವ್ಯೂ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಕಾರಣ ಮೊದಲು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ ಎರಡು ಈ ರೀತಿ ಪ್ರಾಜೆಕ್ಟ್ ಬೇಕಾಗುತ್ತೆ. ಎರಡು ಪ್ರಾಜೆಕ್ಟ್ನ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಎಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ಮೇನ್ ಪ್ರಾಜೆಕ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಆದ ತಕ್ಷಣ ನಾನು ಇಲ್ಲಿ ಎಲ್ಲ ಪೇಜ್ಗಳನ್ನ ಸ್ಟಾರ್ಟ್ ಮಾಡಿ ಕೊಟ್ಟಿರ್ತೀನಿ. ಇವಾಗ ಏನೆಲ್ಲ ಜಸ್ಟ್ ನೀವು ಇಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮೊದಲು ಟೆಕ್ಸ್ಟ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಇವಾಗ ಟೆಕ್ಸ್ಟ್ ಎಫೆಕ್ಟ್ ಅಂತ ಪ್ರಾಜೆಕ್ಟ್ ಇದೆಯಲ್ಲ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊರಿ. ಆದ ತಕ್ಷಣ ಇಲ್ಲಿ ಈ ರೀತಿ ನೇಮು ಈ ರೀತಿ ಬರುತ್ತೆ. ಅವಾಗೇನೆಲ್ಲ ಇಲ್ಲಿ ಆ್ಯಡ್ ನೇಮ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೋರು. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ನಿಮ್ಮ ನೇಮ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ಇಲ್ಲಿ ಉಮಾ ಅಂತ ಇದೆಯಲ್ಲ ಅದರಲ್ಲಿ ಹೋಗ್ಬಿಟ್ಟು ಇವಾಗ ಎಡಿಟ್ ಟೆಕ್ಸ್ಟಲ್ಲಿ ಹೋಗಿ ಇದನ್ನ ಈ ರೀತಿ ಎರೇಸ್ನ ಮಾಡ್ಕೊರಿ. ಅದಾದ ತಕ್ಷಣ ಇವಾಗೇನೆಲ್ಲ ನಿಮ್ಮ ಹೆಸರನ್ನ ಟೈಪ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರು ಟೈಪ್ ಮಾಡ್ಕೋಬೇಕಂದ್ರೆ ಇವಾಗ ಕ್ರೋಮ್ಗೆ ಹೋಗಬೇಕಾಗುತ್ತೆ. ಕ್ರೋಮ್ಗೆ ಹೋಗಿದ ತಕ್ಷಣ ಇವಾಗ ಇಲ್ಲಿ ಅರವಿಂದ್ ವಿಕೆ ಅಂತ ಸರ್ಚ್ ಮಾಡಿ ಅವಾಗ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದ ತಕ್ಷಣ ಇಲ್ಲಿ ನೀವು ಕನ್ನಡದಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ನಿಖಿತಾ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಇದನ್ನ ಈ ರೀತಿ ಇಲ್ಲಿ ಕೋಡಾಗಿ ಅಂದರೆ ಇಲ್ಲಿ ಯೂನಿಟ್ ಕೋಡಾಗಿ ಬರುತ್ತೆ. ಇದನ್ನ ಈ ರೀತಿ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡ ತಕ್ಷಣ ಮತ್ತೆ ಎಲರ್ಟ್ ಮಿಷನ್ ಆ್ಯಪ್ಗೆ ಬಂದುಬಿಟ್ಟು ಅವಾಗ ಕಾಪಿ ಮಾಡಿದ್ವಲ್ಲ ಅದನ್ನ ತಂದು ಇಲ್ಲಿ ರೀತಿ ಪೇಸ್ಟ್ ಮಾಡಾದ ತಕ್ಷಣ ನೋಡ್ಕೋಬೋದು ಇಲ್ಲಿ ಈ ರೀತಿ ಫಾಂಟ್ ಆ್ಯಡ್ ಆಗುತ್ತೆ. ಈ ಫಾಂಟ್ಗಳನ್ನ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲೇ ಬಿಟ್ಟಿರ್ತೀನಿ. ಅಲ್ಲಿ ಥರ ನಿಮ್ಮ ಎಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊರಿ. ಯಾವ ರೀತಿ ಇಂಪೋರ್ಟ್ ಮಾಡ್ಬೋದು ಅಂತ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ನ ಮಾಡಿ, ನಾನು ಇಂಪೋರ್ಟ್ ಮಾಡೋದೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಅದಾದ ತಕ್ಷಣ ಇಲ್ಲಿ ಗಂಡಿನ ನೇಮ್ನು ಕೂಡ ಈ ರೀತಿ ಚೇಂಜ್ ಮಾಡ್ಕೊರಿ. ಚೇಂಜ್ ಮಾಡ್ಕೊಂಡಾದ ತಕ್ಷಣ ಮತ್ತೆ ಬ್ಯಾಗ್ ಬಂದುಬಿಟ್ಟು ಇವಾಗ ಇಲ್ಲಿ ಅಡ್ರೆಸ್ ಆ್ಯಂಡ್ ಡೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೂಡ ಇದೇ ರೀತಿ ಸೇಮ್ ಆಗಿ ಮದುವೆ ಯಾವ ಸ್ಥಳದಲ್ಲಿ ನಡೀತಾ ಇದೆಯಲ್ಲ ಆ ಸ್ಥಳದ ಹೆಸರನ್ನ ಈ ರೀತಿ ಇದನ್ನ ಈ ರೀತಿ ಎರೇಸ್ ಮಾಡಿಬಿಟ್ಟು ಅದನ್ನ ಆ್ಯಡ್ ಮಾಡ್ಕೊರಿ. ಅದಾದ ತಕ್ಷಣ ಇವಾಗ ಮತ್ತೆ ಈ ರೀತಿ ಓಕೆ ಕೊಟ್ಕೊರಿ. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ಯಾವ ಡೇಟ್ಗೆ ನಡೀತಾ ಇದೆ ಅಥವಾ ಯಾವ ವಾರ ನಡೀತಾ ಅದನ್ನು ಕೂಡ ಇಲ್ಲಿ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇವೇನೆಲ್ಲ ಸಿಂಪಲ್ಲಾಗಿ ಇದರ ಫಾಂಟ್ ಎಫೆಕ್ಟ್ ಕೂಡ ಟೆಲಿಗ್ರಾಮ್ ಚಾನಲಲ್ಲೇ ಅವೈಲೇಬಲ್ ಇದೆ. ಅಲ್ಲಿ ಥರ ಡೌನ್ಲೋಡ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ತಾನಾಗೆ ಸೆಟ್ ಆಗುತ್ತೆ. ಅದಾದ ತಕ್ಷಣ ಏನೆಲ್ಲ ಬ್ಯಾಗ್ ಬಂದುಬಿಟ್ಟು ಈ ಮೂರು ಎಫೆಕ್ಟ್ಗಳನ್ನ ಈ ರೀತಿ ಲಾಂಗ್ ಪ್ರೆಸ್ನ ಮಾಡಿಕೊಂಡು ಇದನ್ನ ಕಾಪಿ 3 ಲೇಯರ್ಸ್ ಅಂತ ಕೊಟ್ಟರೆ ಅದಾದ ತಕ್ಷಣ ಬ್ಯಾಗ್ ಬಂದುಬಿಟ್ಟು ಮೇನ್ ಪ್ರಾಜೆಕ್ಟಿಗೆ ಬಂದುಬಿಟ್ಟು ಅವುಗಳನ್ನೆಲ್ಲ ಈ ರೀತಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಪೇಸ್ಟ್ ಮಾಡೋದಾದ ತಕ್ಷಣ ಇವಾಗ ನೋಡ್ಕೋಬೋದು ಇಲ್ಲಿ ನಿಮ್ಗೆ ಈ ರೀತಿ ಎಫೆಕ್ಟು ರೆಡಿ ಆಗುತ್ತೆ. ಈ ಮೂರು ಎಫೆಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊರಿ. ಅದಾದ ತಕ್ಷಣ ಸಾಂಗ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ನೀವು ಯಾರು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ಲ ಅವ್ರ ಫೋಟೋನ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಕ್ರೋಮ್ಗೆ ಬಂದುಬಿಟ್ಟು ರಿಮೂವ್ ಇಮೇಜ್ ಅಂತ ಸರ್ಚ್ ಮಾಡ್ಕೊರಿ. ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದ ತಕ್ಷಣ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಬ್ರೌಸ್ ಅಂತಿದೆಯಲ್ಲ ಅಥವಾ ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇವಾಗ ಇಲ್ಲಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಾನು ಎಕ್ಸಾಂಪಲ್ ಆಗಿ ಈ ಫೋಟೋನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀವು ಕೂಡ ಯಾರು ಫೋಟೋ ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅವ್ರ ಫೋಟೋನ ಈ ರೀತಿ ಅಪ್ಲೋಡ್ನ ಮಾಡಿರಿ. ಅಪ್ಲೋಡ್ ಮಾಡಾದ ತಕ್ಷಣ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಈ ರೀತಿ ನೋಡ್ಕೋಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಇದನ್ನ ಈ ರೀತಿ ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಮತ್ತೆ ಅಲರ್ಟ್ ಮಿಷನ್ ಆ್ಯಪ್ಗೆ ಬರೋಕ್ಕಾಗುತ್ತೆ. ಬಂದುಬಿಟ್ಟು ಇಲ್ಲಿ ನಾನು ಏನು ಫೋಟೋ ಆ್ಯಡ್ ಮಾಡಿ ಕೊಟ್ಟಿರ್ತೀನಲ್ಲ ಆ ಫೋಟೋದ ಮೇಲೆ ಈ ರೀತಿ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಚೌಕ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಆವಾಗಲೇ ಏನು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡ್ಬಂದ್ವಲ್ಲ ಆ ಫೋಟೋನ ಇಲ್ಲಿ ಈ ರೀತಿ ಆ್ಯಡ್ ಮಾಡೋಕ್ಕಾಗುತ್ತೆ. ಆ್ಯಡ್ ಮಾಡಿದ ತಕ್ಷಣ ಇವಾಗ ಇಲ್ಲಿ ನೋಡ್ಕೋಬೋದು ಫೋಟೋ ಈ ರೀತಿಯಾಗಿದೆ. ಇದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೊರಿ. ಈ ರೀತಿ ಸೈಜ್ನ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಇದನ್ನ ಇಲ್ಲಿ ರೀತಿ ಕರೆಕ್ಟ್ ಒಂದು ಹಾಗೆ ರೀತಿ
ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ ತಕ್ಷಣ ನೀವು ನೋಡ್ಕೋಬೋದು ಇಲ್ಲಿ ಈ ರೀತಿ ಮಸ್ತಾಗಿ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ರೆಡಿ ಆಗಿದೆ. ಇವಾಗೇನೆಲ್ಲ ಇಲ್ಲಿ ನಾನು ಇಲ್ಲಿ ಚಾನಲ್ ಹೆಸರನ್ನ ಹಾಕೊಂಡ್ರೆ ಇವೆರಡನ್ನೂ ಕೂಡ ಡಿಲೀಟ್ ಮಾಡ್ಕೋಬೋದು, ಇಟ್ಕೋಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ ಯಾರು ಹೊಸ್ದಾಗಿ ಬಂದಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾಯಿರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡಿ ನಮ್ಮನ್ನ ಸಪೋರ್ಟ್ನ ಮಾಡಿ.